ಅಪ್ಪ ಅಮ್ಮನ ಮದುವೆ ವಾರ್ಷಿಕೋತ್ಸವ ಕೂಡ ಮುಗಿಯಿತು. ಈಗಲಾದರೂ ನೀನು ನಮ್ಮ ಜೊತೆ ಬರ್ತೀಯ ಅಮ್ಮ? ಏನಪ್ಪ ಏನು ಮಾತಾಡ್ತಿದ್ದೀಯ ನೀವು? ಏನು ಯೋಚನೆ ಮಾಡ್ತಿದ್ದೀರಿ ಎಂದು ರುಕ್ಮಿಣಿ ಅಮ್ಮ ಕೇಳಿದಾಗ ಏನು ಹೇಳ್ತಾರೋ ಅಂತ ತಾಯಿಯ ಮುಖವನ್ನು ನೋಡುತ್ತಾನೆ ಅವಿನಾಶ್. ಈಗಿಂದ ಇಲ್ಲೇ ಬಾ ಅಂದರೆ ಹೇಗಪ್ಪ? ಹೊಲ ಮತ್ತು ತೋಟದ ಬಗ್ಗೆ ಮಾತಾಡಬೇಕು. ಈಗ ಇರುವ ಮನೆಯನ್ನು ಹೀಗೆ ಬಿಟ್ಟರೆ ಹೇಗೆ? ಬೇಕಾಗಿರುವ ವಸ್ತುಗಳನ್ನೆಲ್ಲ ಒಂದು ರೂಮಿನಲ್ಲಿ ಇರಿಸಿ ಬೀಗ ಹಾಕಿ, ಬೇಡದೇ ಇರೋ ವಸ್ತುಗಳನ್ನೆಲ್ಲ ಮನೆಯಿಂದ ಆಚೆ ಹಾಕಿ, ಮನೆಯನ್ನು ಯಾರಿಗಾದರೂ ಬಾಡಿಗೆ ಕೊಟ್ಟರೆ ಜೋಪಾನವಾಗಿ ನೋಡ್ಕೋತಾರೆ ಅನ್ನೋ ಧೈರ್ಯ ಇರುತ್ತೆ. ಹಾಗಾಗಿ ನಾನು ಈಗಲೇ ಬರೋಕ್ಕಾಗಲ್ಲ. ಎಲ್ಲ ಕೆಲಸ ಮುಗಿಸಿ ಆಮೇಲೆ ನೋಡೋಣ ಎಂದು ಮೌನವಾಗಿದ್ದ ಸೊಸೆಯತ್ತ ನೋಡಿದಳು ರುಕ್ಮಿಣಿ ಅಮ್ಮ. ಆಗ ಅವಿನಾಶ್, ಆಗಲ್ಲ ಅಮ್ಮ, ನಾನು ತುಂಬ ದಿನ ರಜಾ ಹಾಕೋಕ್ಕೂ ಕೂಡ ಆಗೋದಿಲ್ಲ. ನಾನು ಮತ್ತೆ ಬಂದು ನಿಮ್ಮನ್ನು ಕರೆದುಕೊಂಡು ಹೋಗ್ತೀನಿ ಅಂದನು. ಸರಿನಪ್ಪ, ನಾನು ನಿನ್ನತ್ರ ಬರ್ದೆ ಇನ್ನೆಲ್ಲಿಗೆ ಹೋಗ್ಲಿ ಹೇಳು ಎಂದು ಮಗನ ಮುಖವನ್ನು ನೋಡಿದರು ರುಕ್ಮಿಣಿ ಅಮ್ಮ. ವಾಸುದೇವ ಮತ್ತು ರುಕ್ಮಿಣಿ ಅಮ್ಮ ದಂಪತಿಗಳಿಗೆ ಒಬ್ಬ ಮಗ ಒಬ್ಬ ಮಗಳು ಇದ್ದರು. ಅವರಿಗಿದ್ದ ಸ್ವಲ್ಪ ಜಮೀನಿನ ಜೊತೆಗೆ ಒಂದು ತೋಟವನ್ನು ಬಾಡಿಗೆಗೆ ತೆಗೆದುಕೊಂಡು ಎಷ್ಟೇ ಕಷ್ಟ ನಷ್ಟ ಆದರೂ, ಎಷ್ಟು ದುಡ್ಡು ಖರ್ಚಾದರೂ ಪರವಾಗಿಲ್ಲ ಅಂತ ಮಗನನ್ನು ಎಂ.ಟೆಕ್ ಓದಿಸಿದರು. ಮಗಳು ತನುಜಾಳನ್ನು ಡಿಗ್ರಿವರೆಗೂ ಓದಿಸಿದರು. ಮಗಳು ಡಿಗ್ರಿ ಮುಗಿಸಿದ ತಕ್ಷಣ ಅವಿನಾಶ್ ಗೆಳೆಯ ರೇವಂತ್ ತನುಜಾಳನ್ನು ನೋಡಿ ತುಂಬ ಇಷ್ಟಪಟ್ಟು ಮನೆಯಲ್ಲಿ ದೊಡ್ಡವರ ಜೊತೆ ಮಾತನಾಡಿ ಮದುವೆ ಮಾಡಿಕೊಳ್ಳುತ್ತಾನೆ. ಇನ್ನು ಮಗ ಅವಿನಾಶ್ಗೆ ಎಂ.ಎನ್.ಸಿ ಕಂಪನಿಯಲ್ಲಿ ಒಳ್ಳೆಯ ಸಂಬಳದ ಜೊತೆಗೆ ಕೆಲಸ ಸಿಗುತ್ತದೆ. ನಂತರ ಅವನು ಶ್ರೀಮಂತ ಸಂಬಂಧವನ್ನು ಹುಡುಕಿ ಮದುವೆ ಮಾಡಿಕೊಳ್ಳುತ್ತಾನೆ. ರುಕ್ಮಿಣಿ ಅಮ್ಮ ಮತ್ತು ವಾಸುದೇವರು ಅಳಿಯ ಮತ್ತು ಮಗ ಒಳ್ಳೆಯ ಕೆಲಸದಲ್ಲಿದ್ದು ಜೀವನದಲ್ಲಿ ಸೆಟಲ್ ಆಗಿದ್ದಾರೆ. ಅಳಿಯ ಮಗಳು ಮಕ್ಕಳು ಮತ್ತು ಮಗ ಸೊಸೆ ಮಕ್ಕಳು ನೆಮ್ಮದಿಯಿಂದ ಜೀವನ ಸಾಗಿಸುತ್ತಿದ್ದಾರೆ. ಅವರನ್ನು ನೋಡಿ ಮೊಮ್ಮಕ್ಕಳ ಜೊತೆ ಜೀವನ ಸಾಗಿಸುತ್ತಾ ಈ ದಂಪತಿಗಳು ಜೀವನದಲ್ಲಿ ತುಂಬ ನೆಮ್ಮದಿಯಾಗಿದ್ದರು. ಅವರಿಬ್ಬರ ಸಂತೋಷ ನೋಡಿ ವಿಧಿಗೆ ಕಣ್ಣು ಕುಕ್ಕಿತೋ ಏನೋ, ವಾಸುದೇವ್ ಅವರು ಮೆಟ್ಟಿಲಿನಿಂದ ಇಳಿಯಬೇಕಾದರೆ 2ನೇ ಫ್ಲೋರ್ನಿಂದ ಜಾರಿ ಉರುಳಿ ನೆಲಕ್ಕೆ ಬಂದು ಬಿದ್ದರು. ಅವರು ಬಿದ್ದ ರಭಸಕ್ಕೆ ತಲೆಗೆ ತುಂಬ ಪೆಟ್ಟಾಗಿತ್ತು. ಅವರನ್ನು ಹಾಸ್ಪಿಟಲ್ಗೆ ಕರೆದುಕೊಂಡು ಹೋಗುತ್ತಿರುವಾಗಲೇ ಮಾರ್ಗ ಮಧ್ಯದಲ್ಲಿ ಮರಣ ಹೊಂದಿದರು. ಸದಾ ಜೊತೆಯಾಗಿರುತ್ತೇನೆ ಎಂದು ಗಂಡ ಹಠಾತ್ತಾಗಿ ಅಗಲಿದಾಗ ಆ ನೋವನ್ನು ತಡೆದುಕೊಳ್ಳಲಾಗಲಿಲ್ಲ ರುಕ್ಮಿಣಿ ಅಮ್ಮನಿಗೆ. ಅವರಿಗೆ ಈ ನೋವನ್ನು ಚೇತರಿಸಿಕೊಳ್ಳಲು ತುಂಬ ಸಮಯ ಹಿಡಿಯಿತು. ತಾಯಿಯನ್ನು ಇಂಥ ಪರಿಸ್ಥಿತಿಯಲ್ಲಿ ನೋಡಿದ ಅವಿನಾಶ್ಗೆ ತಡೆದುಕೊಳ್ಳಲಾಗಲಿಲ್ಲ. ಅಮ್ಮ, ನೀನು ಇಲ್ಲಿ ಒಬ್ಬಂಟಿಯಾಗಿ ಯಾಕೆ ಇರಬೇಕು? ನೀನು ನಮ್ಮ ಜೊತೆ ಬಂದು ಬಿಡಮ್ಮ ಅಂತ ಹೇಳ್ತಾನೆ. ಈಗ ನಾನು ಎಲ್ಲಿಗೂ ಬರೋದಿಲ್ಲ, ಸ್ವಲ್ಪ ದಿನ ಕಳೆಯಲಿ ಆಮೇಲೆ ನೋಡೋಣ ಅಂತ ಹೇಳ್ತಾರೆ. ಸರಿನಮ್ಮ, 1 ವರ್ಷ ಕಳೀಲಿ, ಆಮೇಲೆ ಬಂದು ನಿಮ್ಮನ್ನು ನನ್ನ ಜೊತೆ ಚೆನ್ನೈಗೆ ಕರೆದುಕೊಂಡು ಹೋಗ್ತೀನಿ ಅಂತ ಹೇಳಿಕೊಂಡು ಅವಿನಾಶ್. ಆಗ ಮಗಳು ತನುಜಾ ಫೋನ್ ಮಾಡಿ, ಅಮ್ಮ, ಅಣ್ಣನ ಜೊತೆ ಚೆನ್ನೈಗೆ ಹೋದ್ಮೇಲೆ ಮತ್ತೆ ನೀನು ಯಾವಾಗ ಬರ್ತೀಯೋ ಏನೋ, ಮಕ್ಕಳು ಪದೇ ಪದೇ ನಿನ್ನ ಕೇಳ್ತಿದ್ದಾರೆ, ಒಂದು ಸಲ ಮನೆಗೆ ಬಾರಮ್ಮ ಅಂತ ಪದೇ ಪದೇ ಮಗಳು ಫೋನ್ ಮಾಡಿದಾಗ ರುಕ್ಮಿಣಿ ಅಮ್ಮನವರು ತನಗೆ ಪರಿಚಯಸ್ಥರಿರುವ ಜೊತೆ ಹೈದರಾಬಾದ್ಗೆ ಹೊರಡುತ್ತಾರೆ. ರೈಲ್ವೆ ಸ್ಟೇಷನ್ನಲ್ಲಿ ಇಳಿದು ಕಾಯುತ್ತಿದ್ದ ರುಕ್ಮಿಣಿ ಅಮ್ಮನನ್ನು ಅಳಿಯ ಬಂದು ಮನೆಗೆ ಕರೆದುಕೊಂಡು ಹೋಗುತ್ತಾರೆ. ನಂತರ ಎಲ್ಲರ ಯೋಗಕ್ಷೇಮವನ್ನು ವಿಚಾರಿಸುತ್ತಿದ್ದಾಗ ಬೀಗುತಿ ರಾಜೇಶ್ವರಿ ಅಮ್ಮನವರನ್ನು ನೋಡಿ ರುಕ್ಮಿಣಿ ಅಮ್ಮ ಬೆಚ್ಚಿಬಿದ್ದರು. ಇದೇನಿದು, ದಷ್ಟಪುಷ್ಟವಾಗಿ ದುಂಡಗೆ ಅಷ್ಟು ಚೆನ್ನಾಗಿದ್ದ ನೀವು ಇದೇನಿದು, ಇಷ್ಟು ತೆಳ್ಳಗಾಗಿದ್ದೀರಾ, ಆರೋಗ್ಯವಾಗಿದ್ದೀರಾ ಅಲ್ವಾ ಅಂತ ಕೇಳಿದಾಗ ರಾಜೇಶ್ವರಿ ಅಮ್ಮನವರು ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಎಂದು ಇಬ್ಬರು ಮಾತನಾಡುತ್ತಿದ್ದಾಗ ಮೊಮ್ಮಗಳು ಮತ್ತು ಮೊಮ್ಮಗ ರುಕ್ಮಿಣಿ ಅಮ್ಮನನ್ನು ನೋಡಿ ಅಮ್ಮಮ್ಮ ಎಂದು ಓಡಿ ಬಂದರು. ಅವರಿಬ್ಬರನ್ನು ನೋಡಿ ಸಂತೋಷಗೊಂಡ ರುಕ್ಮಿಣಿ ಅಮ್ಮ, ರಾತ್ರಿಯೆಲ್ಲ ಪ್ರಯಾಣ ಮಾಡಿ ಸುಸ್ತಾಗಿದ್ದೇನೆ, ನಾನು ಸ್ನಾನ ಮಾಡಿಕೊಂಡು ಬಂದು ನಿಮಗೆ ಕತೆ ಹೇಳ್ತೀನಿ ಅಂತ ಹೇಳಿ ತನ್ನ ಬ್ಯಾಗನ್ನು ತೆಗೆದುಕೊಂಡು ಸ್ನಾನಕ್ಕೆ ಹೋದರು. ಸ್ನಾನ ಮಾಡಿ ಮಕ್ಕಳ ಜೊತೆ ಆಟವಾಡುತ್ತಾ, ತಿಂಡಿ ತಿಂದು, ಕತೆ ಹೇಳಿ, ಕಾಫಿ ಕುಡಿಯುತ್ತಾ ರಾಜೇಶ್ವರಿಯವರನ್ನೇ ಗಮನಿಸುತ್ತಿದ್ದರು. ವಾಷಿಂಗ್ ಮಷಿನ್ನಲ್ಲಿ ಒಗೆದಿರುವ ಬಟ್ಟೆಯನ್ನು ತೆಗೆದುಕೊಂಡು ಹೋಗಿ ಒಣ ಹಾಕುವುದು, ಪಾತ್ರೆಯನ್ನು ತೊಳೆಯುವುದು, ತರಕಾರಿಗಳನ್ನು ಕಟ್ ಮಾಡುವುದು, ಮನೆಯನ್ನು ಶುಚಿಗೊಳಿಸುವುದು ಇದೆಲ್ಲವನ್ನು ರಾಜೇಶ್ವರಿ ಅಮ್ಮನವರು ಮಾಡುತ್ತಿದ್ದರು. ಅದನ್ನು ಗಮನಿಸಿದ ರುಕ್ಮಿಣಿ ಅಮ್ಮನವರು, ಇದೇನಿದು ಬೀಗತಿಯವರೇ, ಮನೆಯ ಎಲ್ಲ ಕೆಲಸವನ್ನು ನೀವೇ ಮಾಡುತ್ತಿದ್ದೀರಾ, ಮನೆ ಕೆಲಸದವರು ಬರೋದಿಲ್ಲವಾ ಅಂತ ಆಶ್ಚರ್ಯದಿಂದ ಕೇಳಿದರು ರುಕ್ಮಿಣಿ ಅಮ್ಮ. ಆಗ ಇಲ್ಲ ಅಮ್ಮ, ಕೆಲಸದವರು ಬಿಟ್ಟಿದ್ದಾರೆ ಅಂತ ಹೇಳಿದಳು. ಮಗಳು ತನುಜಾ, ಯಾಕೆ ಬಿಟ್ಟರು? ಅವರು ಎಷ್ಟೋ ವರ್ಷದಿಂದ ಅವರದೇ ಸ್ವಂತ ಮನೆ ಎಂದು ತಿಳಿದುಕೊಂಡು ಕೆಲಸ ಮಾಡುತ್ತಿದ್ದರು. ಇಲ್ಲಮ್ಮ, ಈಗ 2 ತಿಂಗಳಿಂದ ಅವರು ಬರ್ತಾ ಇಲ್ಲ, ಅವರ ಮನೆಯಲ್ಲಿ ಏನೋ ಪರಿಸ್ಥಿತಿ ಸರಿ ಇಲ್ವಂತೆ. ಸರಿ, ಅವರು ಬರಲಿಲ್ಲ ಅಂದರೆ ಬೇರೆ ಯಾರನ್ನಾದರೂ ಕೆಲಸಕ್ಕೆ ತಗೋಬಹುದಿತ್ತಲ್ಲವಾ?
ಒಂದಿನ 2 ದಿನ ಆದರೆ ಕೆಲಸ ಮಾಡ್ಕೋಬಹುದು. ತಿಂಗಳಾನುಗಟ್ಲೆ ಮಾಡೋದು ಅಂದರೆ ನಿಮಗೆ ಕಷ್ಟ ಆಗುತ್ತೆ. ಅದು ಅಲ್ಲದೆ ಮನೆ ತುಂಬ ದೊಡ್ಡದಾಗಿದೆ. ಮನೆ ಮುಂದೆ ಚಿಕ್ಕ ಪಾರ್ಕ್ ಇದೆ. ಮನೆಯ ಸುತ್ತ ಹೂವಿನ ಗಿಡಗಳಿವೆ. ಮನೆಯಲ್ಲಿ ಮಕ್ಕಳು ಬೇರೆ ಇದ್ದಾವೆ. ಹೀಗಿರುವಾಗ ಮನೆಯ ಪೂರ್ತಿ ಕೆಲಸ ಒಬ್ಬರೇ ಮಾಡೋದಕ್ಕೆ ಕಷ್ಟ ಆಗುತ್ತಲ್ಲವಾ? ಆಗ ತನುಜ ತುಂಬ ಜನನ ಕೇಳಿದೆ ಅಮ್ಮ. ಯಾರೂ ಕೆಲಸಕ್ಕೆ ಸಿಗಲಿಲ್ಲ ಅಂತ ಹೇಳಿದ್ಲು. ಮನೆ ಕೆಲಸದವರನ್ನು ಬಿಟ್ಟಾಕಮ್ಮ, ಅಷ್ಟಕ್ಕೂ ನಮ್ಮ ಮನೆ ಕೆಲಸ ನಾವು ಮಾಡಿಕೊಂಡ್ರೆ ತಪ್ಪೇನಿದೆ ಅಮ್ಮ ಎಂದು ನಕ್ಕಳು ತನುಜ. ಆಗ ರಾಜೇಶ್ವರಿಯವರು ಕೂಡ ತನುಜ ಪಕ್ಕದಲ್ಲೇ ಕುಳಿತಿದ್ದರು. ಆದರೆ ಏನೂ ಮಾತನಾಡಲಿಲ್ಲ. ಸಾಯಂಕಾಲ ರಾಜೇಶ್ವರಿ ಅಮ್ಮ ಹಿತ್ತಲಿನ ಗಿಡಗಳಿಗೆ ನೀರು ಹಾಕಲು ಹೋದಾಗ ತನುಜ ತನ್ನ ತಾಯಿ ಬಳಿ ಬಂದು, ಅಮ್ಮ, ನಿಮ್ಮ ಅಳಿಯ ಅವರು ಈ ವಿಧವೆ ತಾಯಿಯನ್ನು ಇಲ್ಲಿಗೆ ಕಾಯಮ್ಮಾಗಿ ತಂದು ಇರಿಸಿಕೊಂಡಿದ್ದಾರೆ. ಈ ಮಧ್ಯೆ ಅವರಿಗೆ ಆರೋಗ್ಯ ಬೇರೆ ಸರಿಯಿಲ್ಲ ಅಲ್ವಾ? ಒಬ್ಬರೇ ಅಲ್ಲಿರೋದು ಯಾಕೆ ಅಂತ ಇಲ್ಲಿಗೆ ಕರ್ಕೊಂಬಂದಿದ್ದಾರೆ. ಅವರಿಗೇನು ಗೊತ್ತು? ಅವರು ಇಡೀ ದಿನ AC ರೂಮ್ನಲ್ಲಿ ಕೂತಿರುತ್ತಾರೆ. ಈ ಮನೆಯಲ್ಲಿ ತಪ್ಪು ಸರಿ, ಕಷ್ಟ ಸುಖ ಎಲ್ಲ ಜವಾಬ್ದಾರಿಗಳನ್ನು ನೋಡಬೇಕಾಗಿದ್ದವಳು ನಾನೇ ತಾನೆ. ಇದರ ಮಧ್ಯೆ ಮನೆ ಕೆಲಸ ಮಾಡೋಕೆ ನನಗೆ ಕಷ್ಟ ಆಗ್ತಿತ್ತು. ಆದರೂ ತಾಳ್ಮೆಯಿಂದ ಎಲ್ಲನೂ ಮಾಡ್ಕೊಂಡು ಹೋಗ್ತಿದ್ದೆ. ಒಟ್ಟಿನಲ್ಲಿ ನಾನು ಎಲ್ಲರ ಚಾಕ್ರಿ ಮಾಡೋ ಕೆಲಸದೋಳ ಥರ ಆಗಿಬಿಟ್ಟಿದ್ದೆ. ಈಗ ಹೇಗಿದ್ರೂ ಅತ್ತೆ ಮನೆಯಲ್ಲಿ ಇದ್ದಾರಲ್ಲ, ಅದಕ್ಕೆ ನಾನೇ ಬೇಕು ಅಂತ ಮನೆ ಕೆಲಸದವಳನ್ನ ಬಿಡಿಸ್ಬಿಟ್ಟೆ. ನಮ್ಮತ್ತೆಗೆ ಬೇರೆಯವರು ಕೆಲಸ ಮಾಡಿದರೆ ಇಷ್ಟ ಆಗ್ತಿರ್ಲಿಲ್ಲ. ಪುನಃ ಅವರು ಆ ಕೆಲಸ ಮಾಡ್ಕೊಳ್ಳೋರು. ಎಷ್ಟೇ ಚೆನ್ನಾಗಿ ಮಾಡಿದರೂ ನಮ್ಮತ್ತೆ ಒಪ್ಪಿಕೊಳ್ಳಲ್ಲ ಅಂತ ಹೇಳಿ ವರ್ಷಾನುಗಟ್ಟಲೆ ಈ ಕಡೆ ಬರಬೇಡ, ಒಂದು ವೇಳೆ ನಿನ್ನ ಅವಶ್ಯಕತೆ ಇದೆ ಅಂದರೆ ನಾನೇ ಫೋನ್ ಮಾಡ್ತೀನಿ ಅಂತ ಹೇಳಿ ನಾನು ಕೆಲಸದವಳನ್ನು ಬಿಡಿಸಿಬಿಟ್ಟೆ. ಇನ್ಮುಂದೆ ಮನೇಲಿ ಊಟ ತಿಂಡಿ ಔಷಧಿ ಬಟ್ಟೆ ಎಲ್ಲ ನಾವೇ ನೋಡ್ಕೋತೀವಿ ತಾನೆ. ಆಗಿದ್ದ ಮೇಲೆ ಅವರು ಈ ಮನೆಯಲ್ಲಿ ಕೆಲಸ ಮಾಡಿಕೊಂಡಿರುತ್ತಾರೆ. ಕೆಲಸದವರ ಸಂಬಳಕ್ಕಿಂತ ಇವರಿಗೆ ಹೆಚ್ಚಾಗಿಯೇ ಖರ್ಚಾಗುತ್ತದೆ. ಮತ್ತೇಕೆ ಕೆಲಸದವರು ಬೇಕು? ಅವರಿಗೆ ಬೇರೆ ಸಂಬಳವೆಷ್ಟು? ಮತ್ತೆ ಊರಲ್ಲಿ ಗಂಡ ಇಲ್ಲದೆ ಇದ್ರೂ ಗದ್ದೆ ಕೆಲಸ ಮನೆ ಕೆಲಸ ಎಲ್ಲ ಒಬ್ಬರೇ ನೋಡ್ಕೋತಿರ್ಲಿಲ್ವಾ? ಈಗ ಇಲ್ಲೂ ಅದನ್ನೇ ಮಾಡ್ತಾರೆ ಅಷ್ಟೇ ಅಲ್ವೇನಮ್ಮ ಅಂದಾಗ ರುಕ್ಮಿಣಿ ಅಮ್ಮ ಮಗಳ ಮಾತನ್ನು ಕೇಳಿ ಕಣ್ಣು ದೊಡ್ಡದಾಗಿ ಮಾಡಿಕೊಂಡು ಅಸಹನೆಯಿಂದ ನೋಡಿದರು. ಆಗ ತನುಜ, ಅಲ್ಲಮ್ಮ, ಊರಲ್ಲಿ ಇದ್ದಿದ್ದು ಹೊಲ ಮಾರಿ ಇಲ್ಲಿ 2 ಫ್ಲಾಟ್ ತಗೊಂಡಿದ್ದಾರೆ. ಮನೆ ಮಾರಿದ ದುಡ್ಡನ್ನು ಚೌಕಾಸಿ ಮಾಡಿ ಇಬ್ಬರ ಮಕ್ಕಳ ಹೆಸರಿನಲ್ಲಿ ಫಿಕ್ಸೆಡ್ ಡೆಪಾಸಿಟ್ ಮಾಡಬೇಕು ಅಂತ ಅನ್ಕೊಂಡಿದ್ದೀವಿ. ಅಮ್ಮ, ಹೇಳೋದು ಮರೆತಿದ್ದೆ. ಅಣ್ಣ ನಿನ್ನನ್ನು ಚೆನ್ನೈಗೆ ಕರ್ಕೊಂಡು ಹೋದರೆ ಊರಲ್ಲಿರೋ ಮನೆ ಹೊಲ ಎಲ್ಲ ಮಾರೋದಿಕ್ಕೆ ಹೇಳ್ತಾನೆ. ಅದನ್ನು ಮಾರೋವಾಗ ನನಗೂ ಅದರಲ್ಲಿ ಪಾಲು ಬೇಕು ಅಮ್ಮ. ನಾನು ಮುಂಚೆನೇ ಹೇಳ್ತಿದ್ದೀನಿ. ಅದು ಹೇಗೆ ಕೊಡಬೇಕು ಅಂತ ಇದ್ದೀರೋ ಅದು ನಿಮ್ಮಿಷ್ಟ ಎಂದು ಮಗಳು ತನುಜ ಹೇಳಿದಾಗ ರುಕ್ಮಿಣಿ ಅಮ್ಮ ಅವಳು ಆಡಿದ ಮಾತುಗಳನ್ನು ಕೇಳಿ ದಂಗಾಗಿ ಹೋಗಿ ಯೋಚಿಸುತ್ತಾ ಅಲ್ಲೇ ಕುಳಿತು ಬಿಟ್ಟರು. ಮಾರನೇ ದಿನ ಸಾಯಂಕಾಲ ತನುಜಾಳ ಫ್ರೆಂಡ್ಸ್ ಇಬ್ಬರು ಮನೆಗೆ ಬಂದಿದ್ದರು. ಅವರೆಲ್ಲರೂ ಹಾಲ್ನಲ್ಲಿ ಕುಳಿತುಕೊಂಡು ಹರಟೆ ಹೊಡೆಯುತ್ತಿದ್ದರು. ಅವರು ಬಂದಿರುವ ವಿಷಯ ತಿಳಿದು ಒಗೆದಿದ್ದ ಬಟ್ಟೆಗಳನ್ನು ಮಡಚಿಕೊಂಡು ಹಾಲಿನಿಂದ ರೂಮಿಗೆ ತೆಗೆದುಕೊಂಡು ಹೋಗಿ ಇಟ್ಟರು. ರಾಜೇಶ್ವರಮ್ಮ ಮತ್ತೆ ರೂಮಿನಿಂದ ಮನೆಯ ಹೊರಗಡೆ ಮತ್ತು ಮನೆಯ ಹಿತ್ತಲಿನ ಗಿಡಗಳಿಗೆ ನೀರನ್ನು ಹಾಕುತ್ತಾ ಅದರಲ್ಲಿದ್ದ ಕಳೆಯನ್ನು ಕೀಳುತ್ತಿದ್ದರು. ರಾಜೇಶ್ವರಿ ಅಮ್ಮನನ್ನು ಗಮನಿಸಿದ ತನುಜ, ಗೆಳತಿಯರು ನಿಮ್ಮ ಮನೆ ಕೆಲಸದವರು ಎಷ್ಟು ಅಚ್ಚುಕಟ್ಟಾಗಿ ಜವಾಬ್ದಾರಿಯಿಂದ ಕೆಲಸ ಮಾಡುತ್ತಿದ್ದಾರೆ ಕಣೆ. ನಮಗೂ ಇಂಥವರು ಸಿಕ್ಕಿದರೆ ಹೇಳೆ, ನಮಗೂ ಕೆಲಸದವರ ಅವಶ್ಯಕತೆ ಇದೆ ಎಂದು ಹೇಳುತ್ತಾರೆ. ಆ ಮಾತನ್ನು ಕೇಳಿದ ತನುಜ ಕೇಳಿಸಿಕೊಳ್ಳದವಳಂತೆ ಮಾತನ್ನು ಬದಲಾಯಿಸಿ ಅವರ ಗೆಳತಿಯರನ್ನು ಗೇಟ್ ಬಳಿ ಕರೆದುಕೊಂಡು ಬಂದು ಕಳಿಸಿದಳು. ನಂತರ ಗೆಳತಿಯರನ್ನು ಕಳಿಸಿ ಮನೆ ಒಳಗಡೆ ಬಂದ ತನುಜ ರಾಜೇಶ್ವರಿ ಅವರಿಗೆ ಹೇಳಿದಳು, ನಿಮಗೆ ಎಷ್ಟು ಬಾರಿ ಹೇಳಿದ್ದೇನೆ, ಯಾರಾದರೂ ಮನೆಗೆ ಬಂದರೆ ಅವರ ಎದುರಿಗೆ ಬರಬೇಡಿ, ಅವರಿಗೆ ಕಾಣಿಸಿಕೊಳ್ಳಬೇಡಿ ಎಂದು. ನೀವು ಪದೇ ಪದೇ ಅದೇ ಕೆಲಸವನ್ನೇ ಮಾಡುತ್ತೀರಾ? ಅವರು ನಿಮ್ಮನ್ನು ನಿಮ್ಮ ಮನೆ ಕೆಲಸದವರ ಎಂದು ಕೇಳಿದಾಗ ನಾನು ಏನು ಹೇಳಬೇಕು ಅಂತಾನೆ ಅರ್ಥ ಆಗಲ್ಲ ಅಂತ ಸ್ನಾನಕ್ಕೆ ಹೋಗುತ್ತಿದ್ದ ಸರಸ್ವತಮ್ಮನಿಗೆ ತನ್ನ ತಾಯಿಯ ಎದುರೇ ಇನ್ನೂ ಎಷ್ಟು ದಿನ ಅಂತ ನಾನು ಈ ಮುದುಕಿಯ ಜೊತೆ ಹೇಗಬೇಕು ಗೊತ್ತಾಗ್ತಿಲ್ಲ ಎಂದು ಕಿರುಚುತ್ತಾ ಹೇಳಿದಳು. ಅದನ್ನು ನೋಡಿದ ರುಕ್ಮಿಣಿಯಮ್ಮನಿಗೆ ಈ ಮನೆ ಮುಂಚೆ ಇದ್ದ ಪರಿಸ್ಥಿತಿಯೇ ಬೇರೆ, ಈಗಿರುವ ಪರಿಸ್ಥಿತಿಯೇ ಬೇರೆ ಎಂದು ಅನಿಸಿತು. ರುಕ್ಮಿಣಿಯಮ್ಮನಿಗೆ ಮಗಳ ಮನೆಯಲ್ಲಿ ಮೊಮ್ಮಕ್ಕಳ ಜೊತೆ ಆಡಿಕೊಂಡು ಸಂತೋಷವಾಗಿ ಒಂದು 15 ದಿನ ಇರಬೇಕು ಎಂದು ಬಂದಿದ್ದರು. ಆದರೆ 5ನೇ ದಿನಕ್ಕೆ ಹೊರಟು ಹೋದರು. 10 ದಿನಗಳ ನಂತರ ಮಗಳಿಗೆ ರುಕ್ಮಿಣಿಯಮ್ಮ ಒಂದು ಪತ್ರವನ್ನು ಬರೆಯುತ್ತಾರೆ. ಮಗಳೇ ತನುಜಾ, ನಾನು ನಿನ್ನ ಅಣ್ಣನ ಜೊತೆ ನಾನು ಚೆನ್ನೈಗೆ ಬರುವುದಿಲ್ಲ, ಇಲ್ಲೇ ಇರ್ತೀನಿ ಅಂತ ಹೇಳಿದ್ನಲ್ಲಮ್ಮ, ನೀನು ಯಾಕೆ ಅಂತ ಯಾವಾಗಲೂ ನನ್ನ ಕೇಳ್ತಾ ಇದ್ಯಲ್ಲ. ನನಗೆ ಆವಾಗ ಏನು ಹೇಳಬೇಕು ಅಂತ ಅರ್ಥ ಆಗ್ತಿರ್ಲಿಲ್ಲ. ಅದಕ್ಕೆ ಈಗ ನಿನಗೆ ಉತ್ತರ ಬರೆಯುತ್ತಿದ್ದೇನೆ. ನಿನ್ನ ನೋಡುತ್ತಿದ್ದರೆ ನೀನು ತುಂಬ ಬದಲಾಗಿದ್ದೀಯ ಅಂತ ಅನಿಸ್ತಿದೆ. ನಿಮ್ಮಲ್ಲಿರುವ ಕರುಣೆ, ಪ್ರೀತಿ, ಸಹಾನುಭೂತಿ ಎಲ್ಲ ಏನಾಯಿತು ಅರ್ಥ ಆಗ್ತಾ ಇಲ್ಲ. ಚಿಕ್ಕ ವಯಸ್ಸಿನಲ್ಲಿ ಗಂಡನನ್ನು ಕಳೆದುಕೊಂಡು ಹೊಟ್ಟೆ ತುಂಬ ಊಟ ಇಲ್ಲದೆ ಹೊಟ್ಟೆ ಹೊರೆಯುತ್ತಾ
ನನಗೆ ಇಲ್ಲದಿದ್ದರೂ ಪರವಾಗಿಲ್ಲ, ನನ್ನ ಮಗ ಚೆನ್ನಾಗಿರಲಿ ಅಂತ ತನ್ನ ಪಾಲನ್ನು ಮಗನಿಗೆ ಕೊಟ್ಟು ಸಾಕಿ ಬೆಳೆಸಿ ಇಷ್ಟು ದೊಡ್ಡವನಾಗಿ ಮಾಡಿದ್ದಾರೆ ನಿಮ್ಮತ್ತೆ. ವಯಸ್ಸಾಗ್ತಿದ್ದಂಗೆ ಶಕ್ತಿ ಕಡಿಮೆ ಆಗುತ್ತೆ, ಆರೋಗ್ಯ ಕೂಡ ಹದಗೆಟ್ಟು ಕೊನೆಯ ದಿನಗಳನ್ನು ತನ್ನ ಮಗನೊಟ್ಟಿಗೆ ಕಳೆಯಬೇಕೆಂಬ ಆಸೆಯಿಂದ ಇಲ್ಲಿಗೆ ಬಂದರೆ ವಯಸ್ಸಾಗಿರುವವರಿಗೆ ನೀವು ಎಷ್ಟು ತೊಂದರೆ ಕೊಡುತ್ತಿದ್ದೀರಾ? ಇದೆಲ್ಲ ನಿಮಗೇನಾದರೂ ಅರ್ಥ ಆಗ್ತಿದೆಯಾ? ಊಟ ತಿಂಡಿ ಬಟ್ಟೆ ಎಲ್ಲನೂ ನಾನೇ ನೋಡ್ಕೋತಿದ್ದೀನಿ ಅಂತ ಅಂದ್ಯಲ್ಲ. ಅವರ ವಯಸ್ಸಿನವರು ನನ್ನಂಥವರು ಇನ್ನೆಷ್ಟು ತಿಂತೀವಿ ಹೇಳು? ಅವರು ತಿನ್ನೋ 4 ತುತ್ತು ಅನ್ನ ನಿಮಗೆ ಭಾರ ಅಂತ ಅನಿಸ್ತಿದ್ಯಾ? ನಿಮ್ಮೆಲ್ಲರ ತಟ್ಟೆಯಲ್ಲಿ ಒಂದೊಂದು ತುತ್ತು ತಿಂದರೆ ಅವಳ ಹೊಟ್ಟೆ ತುಂಬು ಹೋಗುತ್ತದೆ. ಅವಳು ಇಷ್ಟಪಟ್ಟು ತಿನ್ನೋ ತಿಂಡಿನೂ ನೀನು ಕೊಟ್ಟಿಲ್ಲ. ನಾಳೆ ದಿನ ನನ್ನ ಪರಿಸ್ಥಿತಿನೂ ಚೆನ್ನಾಗಿಲ್ಲದೆ ನಿನ್ನತ್ರ ಬಂದಾಗ ನೀನು ನನ್ನನ್ನು ಕೂಡ ಅದೇ ರೀತಿ ಅನ್ಕೊಳ್ತೀಯ ತನುಜಾ? ಈ ವಯಸ್ಸಿನಲ್ಲಿ ಮೈಮೇಲೆ ಹಾಕ್ಕೊಳ್ಳೋಕೆ ಮತ್ತೆ ಕಣ್ಣೀರನ್ನು ಮರೆಮಾಚಿಸುವುದಕ್ಕೆ 4 ಸಾಧಾರಣ ಸೀರೆ ಬಿಟ್ಟರೆ ಬೇರೆ ಯಾವ ರೇಷ್ಮೆ ಪೀತಾಂಬರಿ ಬಟ್ಟೆಗಳು ಬೇಕಾಗಿಲ್ಲ ನಮ್ಮ ವಯಸ್ಸಿನವರಿಗೆ. ನೀನು ಅವರಿಗೆ ಕೊಡ್ಸಿರೋ ಸೀರೆಯೆಲ್ಲ ಒಟ್ಟುಗೂಡಿಸಿದರೂ ನೀನು ತಗೊಳ್ಳೋ ಒಂದು ಸೀರೆಯ ಬೆಲೆ ಇಲ್ಲ. ನೀನು ತಿಂಗಳೆಲ್ಲ ನಿಮ್ಮತ್ತೆಗೆ ಖರ್ಚು ಮಾಡೋ ದುಡ್ಡು, ನೀವು ಗಂಡು ಮಕ್ಕಳು ಒಂದು ದಿನ ಸಿನಿಮಾ ನೋಡಿಕೊಂಡು ರೆಸ್ಟೋರೆಂಟಲ್ಲಿ ಒಳ್ಳೆ ಊಟ ಮಾಡೋ ಬಿಲ್ಲಷ್ಟು ಆಗೋದಿಲ್ಲ. ಹೌದು ಅಂತೀಯ, ಇಲ್ಲ ಅಂತೀಯ? ಒಂದು ಒಳ್ಳೆ ತಿಂಡಿನೂ ತಿಂದೆ ಒಳ್ಳೆ ಬಟ್ಟೆ ಹಾಕದೆ ಕಣ್ಣ ರೆಪ್ಪೆಯಲ್ಲಿ ಕಾಪಾಡಿದ್ದಕ್ಕೆ ನಿನ್ನ ಗಂಡ ಇವತ್ತು ಒಂದು ಒಳ್ಳೆಯ ಕೆಲಸದಲ್ಲಿದ್ದಾನೆ, ಲಕ್ಷ ಸಂಪಾದನೆ ಮಾಡುತ್ತಿದ್ದಾನೆ. ಅದಕ್ಕೆ ನಿನ್ನ ಮತ್ತು ಮಕ್ಕಳನ್ನು AC ಕಾರ್ನಲ್ಲಿ ಓಡಿಸಾಡಿ AC ರೂಮ್ನಲ್ಲಿ ಇರಿಸಿದ್ದಾನೆ. ವಯಸ್ಸಾಗಿ ತನ್ನ ಆರೋಗ್ಯನ ನೋಡಿಕೊಳ್ಳುವುದಕ್ಕೆ ಆಗದೆ ಕೆಲಸ ಮಾಡೋಕ್ಕೆ ಶಕ್ತಿ ಇಲ್ಲೇ ಇರೋವಂಥ ಪರಿಸ್ಥಿತಿಯಲ್ಲಿ ಆ ಜೀವ ತನ್ನ ಮಗನ ಬಳಿಗೆ ಬಂದರೆ ಕೆಲಸದವರಿಗಿಂತ ಕಡೆಯಾಗಿ ಅವರ ಕೈಲಿ ಕೆಲಸ ಮಾಡಿಸ್ತಿದ್ದೀರಲ್ಲ. ಅದು ಇದ್ದ ಕೆಲಸದವರನ್ನು ಬಿಡಿಸಿ ಅವರನ್ನು ಕೆಲಸದ ಆಳಾಗಿ ಮಾಡಿಕೊಂಡಿದ್ದೀಯಲ್ಲ, ಅದು ಎಷ್ಟು ಸರಿ? ವಯಸ್ಸಿರೋ ನಿನಗೆ 2 ಮಕ್ಕಳನ್ನು ನೋಡಿಕೊಂಡು ಗಂಡನನ್ನು ನೋಡಿಕೊಂಡು ಮನೆ ಕೆಲಸ ಮಾಡೋಕ್ಕಾಗ್ತಿಲ್ಲ. ಅಂಥದ್ರಲ್ಲಿ ಆ ವಯಸ್ಸಾಗಿರೋ ಜೀವ ಎಷ್ಟು ಅಂತ ಕೆಲಸ ಮಾಡುತ್ತೆ? ಬೇಕಾದರೆ ಇಬ್ಬರು ಕೆಲಸದವರನ್ನು ಇಟ್ಟುಕೋ, ದೇವರು ಎಲ್ಲನೂ ಚೆನ್ನಾಗಿ ಕೊಟ್ಟಿದ್ದಾನೆ. ಅತ್ತೆ ಎಂದರೆ ತಾಯಿ ಅಂತ ಹೇಳ್ತಾರಮ್ಮ. ಒಂದು ವೇಳೆ ಆ ಪರಿಸ್ಥಿತಿ ನನಗೆ ಇದ್ದಿದ್ರೆ ಒಮ್ಮೆ ಊಹಿಸಿಕೊಂಡು ನೋಡು, ನಿನಗೆ ಆಗ ಎಷ್ಟು ಬಾಧೆ ಆಗುತ್ತಿತ್ತು ಅಂತ. ನನ್ನನ್ನು ನೋಡಿ ನೀವು ಆಗ ಎಷ್ಟು ನೋವು ಅನುಭವಿಸುತ್ತಿದ್ರಿ. ನಿಮ್ಮ ಒಳ್ಳೆಯದಕ್ಕಾಗಿ ನಾನು ಇದನ್ನು ಹೇಳುತ್ತಿದ್ದೇನೆ. ನಾನು ಇದನ್ನೆಲ್ಲ ನಿನಗೆ ಹೇಳ್ತಿದ್ದೇನೆ ಅಂತ ಕೋಪ ಮಾಡ್ಕೋಬೇಡ. ಆದರೆ ಅವರು ನಮ್ಮಂತೆ ಅಂತ ತಿಳಿದುಕೋ. ಈ ವಯಸ್ಸಿನಲ್ಲಿ ಇನ್ನು ಎಷ್ಟು ವರ್ಷ ನಾವು ಬದುಕುತ್ತೇವೆ? ನಿನ್ನತ್ರ ಒಂದೇ ಒಂದು ನನ್ನ ಕೋರಿಕೆ ನಮ್ಮ. ಆ ತಾಯಿ 4 ದಿನಗಳ ಕಾಲ ಹುಟ್ಟಿದ ಮಕ್ಕಳ ಹತ್ತಿರ ನೆಮ್ಮದಿಯಿಂದ ಶಾಂತಿಯಿಂದ ಇದ್ದು ಹೋಗಬೇಕು ಅನ್ನೋದು ಅವರ ಆಸೆ. ಆದರೆ ನಿಮಗೆ ಅವರ ಮಗ ದುಡಿಯೋ ಲಕ್ಷ ಸಂಬಳ ಬೇಕು, ಅವರು ಸಂಪಾದಿಸಿರೋ ಆಸ್ತಿ ಬೇಕು. ಆದರೆ ಅವರನ್ನು ಎತ್ತಿರೋ ತಂದೆ ತಾಯಿಗಳು ಮಾತ್ರ ಬೇಡ. ಬಾಯಿ ತುಂಬ ನಿಮಗೆ ಅತ್ತೆ ಮಾವ ಅಂತ ಕರೆಯೋದು ಕೂಡ ಇಷ್ಟ ಇಲ್ಲ. ಕಾರಣ ಅವರನ್ನು ಕಂಡ್ರೆ ನಿಮಗೆ ಆಗಲ್ಲ. ಅವರು ಅಪರಿಚಿತರು, ನಿಷ್ಪ್ರಯೋಜಕರು, ಅವರಿಂದ ನಿಮಗೆ ನೆಮ್ಮದಿ ಸಿಗಲ್ಲ ಅಂತ ನೀನೇ ನಿನ್ನ ಅತ್ತೆಗೆ ಕೆಲಸದವರಂತೆ ನೋಡಿ ನಡೆಸಿಕೊಂಡಾಗ ಮನೆಗೆ ಬಂದವರು ಅವರನ್ನು ಕೆಲಸದವರು ಎಂದು ಭಾವಿಸುವುದರಲ್ಲಿ ತಪ್ಪೇನಿದೆ ಅಮ್ಮ? ಅವರು ಕೆಲಸದವರಲ್ಲ, ಅವರು ನನ್ನ ಅತ್ತೆ ಅಂತ ಬಾಯಿ ತುಂಬ ಹೇಳೋ ಸಂಸ್ಕಾರ ಕೂಡ ಇಲ್ಲ ನಿನಗೆ. ನನ್ನ ಹೊಟ್ಟೆಯಲ್ಲಿ ಹುಟ್ಟಿ ನಾನು ಬೆಳೆಸಿದ ಮಗಳ ನೀನು. ಛೇ, ನೀನು ಈ ರೀತಿ ಮಾಡುತ್ತೀಯ ಅಂದರೆ ನಾಳೆ ನನ್ನ ಪರಿಸ್ಥಿತಿ ಕೆಟ್ಟು ನಿನ್ನ ಬಳಿ ಬಂದಾಗ ನೀನು ನನ್ನ ಅದೇ ರೀತಿ ನೋಡಿಕೊಳ್ಳೋದಿಲ್ಲ ಅನ್ನೋದಕ್ಕೆ ಗ್ಯಾರಂಟಿ ಏನು? ಒಂದು ವೇಳೆ ನಾಳೆ ನನಗೆ ಆ ಪರಿಸ್ಥಿತಿ ಬಂದು ಎಲ್ಲ ಆಸ್ತಿ ಮನೆಯೆಲ್ಲ ನಿಮಗೆ ಕೊಟ್ಟು ನೀವು ಹಾಕೋ ತುತ್ತನ್ನು ಕಾಯ್ದುಕೊಂಡು ನಿಮ್ಮ ಮನೆಗೆ ಬಂದವರ ಮುಂದೆ ಕೆಲಸದವರಾಗಿ ಇಟ್ಟುಕೊಂಡು ಕೈಲಾಗದೇ ಇದ್ರೂ ಒದ್ದಾಡಿಕೊಂಡು ಕೆಲಸ ಮಾಡ್ತಾ ದೇವರೇ ನನ್ನನ್ನು ಕರ್ಕೊಂಬಿಡಪ್ಪ ಅನ್ನೋ ಅಂಥ ಕರ್ಮ ನನಗೆ ಬೇಡಮ್ಮ. ನಿನ್ನ ಮನೆಯ ವಾತಾವರಣ ನೋಡಿ ನನಗೆ ಈಗ ಜ್ಞಾನೋದಯವಾಗಿದೆ. ನೀನೇ ಅಲ್ಲ, ಇವತ್ತಿನ ದಿನಗಳಲ್ಲಿ ಎಷ್ಟೋ ಮಂದಿ ಸೊಸೆಯಂದಿರು ನಿನ್ನಂತೆ ವರ್ತಿಸುತ್ತಿದ್ದಾರೆ. ನಾನು ಬದುಕಿರೋವರೆಗೂ, ನನ್ನ ಉಸಿರು ನಿಲ್ಲೋವರೆಗೂ ನಾನು ಯಾರ ಬಳಿಯೂ ಬರದೆ ನನ್ನ ಮನೆಯಲ್ಲಿ ಬದುಕಿರುವವರೆಗೂ ಇರುತ್ತೇನೆ. ನಾನು ಯಾವ ಮನೆಯನ್ನು ಆಸ್ತಿಯನ್ನು ಮಾರುವುದಿಲ್ಲ. ಕೊನೆಯದಾಗಿ ನಿನಗೆ ಒಂದು ಮಾತು, ನಿನ್ನಲ್ಲಿ ಸ್ವಲ್ಪವಾದರೂ ಕರುಣೆ, ದಯೆ, ಮಾನವೀಯತೆ ಅನ್ನೋದು ಇದ್ದರೆ ಇನ್ನು ಮುಂದೆ ಆದರೂ ನಿನ್ನ ಅತ್ತೆ ಅನ್ನೋ ಜೀವ ಬದುಕಿರುವವರೆಗೂ ಅವಳನ್ನು ತಾಯಿ ಥರ ಶಾಂತಿಯಿಂದ ನೆಮ್ಮದಿಯಾಗಿ ನೋಡಿಕೊ. ಆಮೇಲೆ ಈ ಅಮ್ಮನನ್ನು ನೋಡೋಕೆ ಬಾ ಎಂದು ಆಶಿಸ್ತೇನೆ. ಇಲ್ಲ, ವಿನಂತಿಸಿಕೊಳ್ಳುತ್ತೇನೆ. ಇಂತಿ ನಿನ್ನ ಅಮ್ಮ ರುಕ್ಮಿಣಿ ಅಮ್ಮ.